ಕೆಡಿಪಿ ಸಭೆಯಲ್ಲಿ ಮಾರ್ಧನಿಸಿದೆ ನ್ಯೂಸ್ ಫಸ್ಟ್ನ ವರದಿಗಳು. ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಕೆಡಿಪಿ ಸಭೆಯಲ್ಲಿ ನ್ಯೂಸ್ ಫಸ್ಟ್ನ ಸಾಲು ವರದಿಗಳು ಸದ್ದು ಮಾಡಿದೆ. ಉಸ್ತುವಾರಿ ಸಚಿವರೇ ಅವ್ರ ನೇತೃತ್ವದಲ್ಲಿ ಆಗುವಂಥ ಕೆಡಿಪಿ ಸಭೆ, ಅದರಲ್ಲಿ ಸಾಲು ನ್ಯೂಸ್ ಫಸ್ಟ್ನಲ್ಲಿ ಪ್ರಸಾರ ಆದಂಥ ವರದಿಗಳ ಕುರಿತು ಚರ್ಚೆ ಆಗಿದೆ. ಅದರ ಬಗ್ಗೆ ನೇರವಾಗಿ ಮಾತನಾಡಿದ್ದಾರೆ. ರೈತರು, ಹೋರಾಟಗಾರರಿಂದ ಸಚಿವರಿಗೆ ಮನವಿಯನ್ನು ಸಲ್ಲಿಸಲಾಗಿತ್ತು. ತಪ್ಪಾಗಿದ್ರೆ ಅಗತ್ಯ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಹೇಳಿದ್ದಾರೆ. ಇದು ನ್ಯೂಸ್ ಫಸ್ಟ್ನ ವರದಿ ಕೆಡಿಪಿ ಸಭೆಯಲ್ಲಿ ಮಾರ್ಧನಿಸಿರುವಂಥದ್ದು. ಅರಣ್ಯ ಸಂಪತ್ತು ಕಡೆ ಹೊಡಿತಾರೆ ಸರ್, ನೀರು ಸಂಪತ್ತು ಕೂಡ ಕಡೆ ಹೊಡಿತಾರೆ. ಇದರ ಬಗ್ಗೆ ದಯವಿಟ್ಟು ಕ್ರಮ ಜರುಗಿಸ್ತಾರೆ. ನಾನು ಕಂಪ್ಲೇಂಟ್ ಕೊಡೋದಕ್ಕೆ ನನಗೆ ಇಷ್ಟ ಸರ್. ಕಂಪ್ಲೇಂಟ್ ಕೊಟ್ಟರು ಅದು ಬಗೆಹರಿದಿಲ್ಲ ಸರ್. ನೀವು ನನಗೆ ಭರವಸೆ ಕೊಟ್ಟ ಸರ್. ಸೋಷಿಯಲ್ ಇಲ್ಲ ಸರ್, ನಾನು ರಿಟೈರ್ಡ್ ASI ಸರ್, ಸಬ್ ಇನ್ಸ್ಪೆಕ್ಟರ್ ಆಗಿದ್ದೀನಿ. ಹೌದು ಸರ್, ಸ್ವಯಂ ನಿವೃತ್ತ ಸಬ್ ಇನ್ಸ್ಪೆಕ್ಟರ್. ನನಗೆ ಕಂಪ್ಲೇಂಟ್ ಕೊಡೋಕ್ಕೆ ನನಗೆ ಬೇಜಾರು ಸರ್. ನನಗೆ ನ್ಯಾಯ ಸಿಗಲ್ಲ ಅಂತ ನೀವು ಭರವಸೆ ಕೊಟ್ಟ ಸರ್. ಈ ಗೆಜ್ಜಿಗೋಟದಲ್ಲಿ 2-3 ಸಾವಿರ ಎಕರೆ ಜಮೀನು ಭೂ ಬಂಡವಾಳಶಾಹಿಗಳು ಮತ್ತು ಪ್ರಭಾವಿ ರಾಜಕಾರಣಿಗಳು ಲೂಟಿ ಮಾಡ್ತಾರೆ ಸರ್. ಏನಪ್ಪ, ಸರ್ಕಾರದ ಜಮೀನಿನ ಆಸ್ತಿನ ಇಲ್ಲ ಇಲ್ಲಿಗಲ್ ಆಗಿ ಯಾರಾದ್ರೂ ಆಕ್ರಮಿಸ್ಕೊಂಡ್ರೆ ನೀವು ಆಗಿರೋ ಮಾಹಿತಿ ನಿಮ್ಮ ಕಡೆ ಇದ್ರೆ ಖಂಡಿತವಾಗಿ ತನಿಖೆ ಮಾಡಿ ಜಪ್ತಿ ಮಾಡ್ತೀವಿ. ಇಲ್ಲೇ ವೇಗಾಗಿ ನೀರು ಕೊಳ್ಳೆ ಹೊಡಿತು, ಕಾಂಗ್ರೆಸ್ ಕೊಳ್ಳೆ ಇತ್ತು, ಕೊಳ್ಳೆ ಇತ್ತು ಅಂದ್ರೆ ವೇಗಾಗಿ ಹೇಳ್ಬಿಟ್ಟು ನೀವು ಸರ್ಕಾರದ ಲೋಕನ ಕೆಲಸ ಮಾಡಿರೋರು. ನಿರ್ದಿಷ್ಟವಾದ ಪ್ರಾಣಿಗಳ ನಾಶ ಆಗ್ತದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ರವಿ, ನ್ಯೂಸ್ ಫಸ್ಟ್ ಮಾಡಿರುವಂಥ 10ಕ್ಕೂ ಹೆಚ್ಚು ವರದಿಗಳು ಕೆಡಿಪಿ ಸಭೆಯಲ್ಲಿ ಚರ್ಚೆ ಆಗಿದೆ. ಅದರ ಬಗ್ಗೆ ಖುದ್ದು ಸಚಿವರು ಕೂಡ ಗಮನವನ್ನು ಹರಿಸ್ತಾ ಇದ್ದಾರೆ. ಇದು ನ್ಯೂಸ್ ಫಸ್ಟ್ನ ಇಂಪ್ಯಾಕ್ಟ್. ರವಿ, ಮಧುಸೂದನ್, ಖಂಡಿತವಾಗ್ಲೂ ಮೈಸೂರಿನ ಜಿಲ್ಲಾ ಪಂಚಾಯತ್ನ ಸಭಾಂಗಣದಲ್ಲಿ ನಡೆದಂತಹ ಜನಸಂಪರ್ಕ ಸಭೆಯಲ್ಲಿ HT ಕೋಟೆ, ನಂಜನಗೂಡು ಸೇರಿದಂತೆ ಹುಣಸೂರು ಸೇರಿದಂತೆ ಹಲವು ಭಾಗಗಳಿಂದ ಬಂದಂತಹ ರೈತರು ಹಾಗೂ ಹೋರಾಟಗಾರರು ಜಿಲ್ಲಾ ಪಂಚಾಯತ್ನ ಸಭಾಂಗಣದಲ್ಲಿ ನ್ಯೂಸ್ ಫಸ್ಟ್ನ ವರದಿಗಳನ್ನು ಖುದ್ದು ಜಿಲ್ಲಾ ಉಸ್ತುವಾರಿ ಸಚಿವರಂತಹ ಮಹದೇವಪ್ಪ ಅವರಿಗೆ ತಿಳಿಸಿಕೊಡುವಂಥ ಕೆಲಸಕ್ಕೆ ಮುಂದಾಗಿದ್ರು. ಒಂದಲ್ಲ, ಎರಡಲ್ಲ, ಮೂರಲ್ಲ, ಬರೋಬ್ಬರಿ 10ಕ್ಕೂ ಹೆಚ್ಚು ನ್ಯೂಸ್ ಫಸ್ಟ್ನ ವರದಿಗಳು ಜಿಲ್ಲಾ ಪಂಚಾಯತ್ನ ಅಂಗಳದಲ್ಲಿ ಮಾರ್ಧನಿಸಿದ್ದು ನಿಜಕ್ಕೂ ಹೆಮ್ಮೆಯ ಸಂಗತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ನ್ಯೂಸ್ ಫಸ್ಟ್ ಬಿತ್ತರಿಸಿದಂತಹ 10ಕ್ಕೂ ಹೆಚ್ಚು ವರದಿಗಳನ್ನು ರೈತರು ಮತ್ತು ಹೋರಾಟಗಾರರು ಪ್ರಸ್ತಾಪ ಮಾಡುವಂಥ ಕೆಲಸಕ್ಕೆ ಮುಂದಾದರೂ ಖುದ್ದು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ತಿಳಿಸಿದ್ರು. ಅದರಲ್ಲಿ ಪ್ರಮುಖವಾಗಿ ಕಬಿನಿ ಕಳ್ಳಾಟ, ಅಂದರೆ ಸುಭಾಷ್ ಪವರ್ ಕಂಪನಿಯವರ ಕಳ್ಳಾಟ, 100 ಕೋಟಿ ಸಾಲ ಮಾಡಿ ಯಾಮಾರಿಸಿದ್ದು. ಎರಡದು ಕಬಿನಿಯಲ್ಲಿ ಬಿರುಕು ಬಿಟ್ಟಿದ್ದಂತಹ ವರದಿ. ಇನ್ನು ಕಬಿನಿ ಹಿನ್ನೀರಿನಲ್ಲಿ ಅಕ್ರಮ ರೆಸಾರ್ಟ್ಗಳು ಮತ್ತೆ ಒತ್ತುವರಿ. ಇನ್ನು ಸರ್ದಾರ್ ಸಫರೋಜ್ ಖಾನ್ ಅವರ ಹೋಮ್ ಸ್ಟೇ ಅಥವಾ ರೆಸಾರ್ಟ್ಗೆ ಸಂಬಂಧಪಟ್ಟಂತ ವರದಿ. ಇನ್ನು ಕಬಿನಿ ಹಿನ್ನೀರಿನಲ್ಲಿ ಮುಳುಗಡೆ ಜಮೀನನ್ನ ಒತ್ತುವರಿ ಮಾಡ್ಕೊಂಡಿರೋದು, ಜೊತೆಗೆ ಬಡ ರೈತನ ಭೂಮಿಯನ್ನ ಕಿತ್ಕೊಂಡಿರೋದು. ಇನ್ನು ನಕಲಿ ವ್ಯಕ್ತಿ, ಅಂದ್ರೆ ಸತ್ತಂತಹ ವ್ಯಕ್ತಿಯ ಹೆಸರಿನ ನಕಲಿ RTCಯನ್ನ ತಿದ್ದಿ ಭೂಮಿಯನ್ನ ಪರಬರ ಮಾಡಿಕೊಂಡಿದ್ದು. ಇದ್ರ ಜೊತೆಗೆ ಹುಚ್ಚು ನಾಯಿಗಳ ಹಾವಳಿ ಕುರಿತಂತೆ ವರದಿ ಬಿತ್ತರ ಮಾಡಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಅಗತ್ಯ ಕ್ರಮ. ಇನ್ನು KIDB ಅಧಿಕಾರಿಗಳು ರೈತರ ಭೂಮಿಯನ್ನ ಕಬಳಿಸಿದ್ದು. ಹೀಗೆ 10ಕ್ಕೂ ಹೆಚ್ಚು ವರದಿಗಳನ್ನ ನ್ಯೂಸ್ ಫಸ್ಟ್ ಬಿತ್ತರ ಮಾಡಿತ್ತು. ಈ ಎಲ್ಲಾ ವರದಿಗಳನ್ನ ಇಟ್ಕೊಂಡೇ ರೈತರು ಮತ್ತು ಹೋರಾಟಗಾರರು ಖುದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಮಹದೇವಪ್ಪ ಅವರಿಗೆ ಮನವಿ ಪತ್ರಗಳನ್ನು ಸಲ್ಲಿಸುವಂತ ಕೆಲಸಕ್ಕೆ ಮುಂದಾದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕಿದಂತಹ ಮಹದೇವಪ್ಪ ಅವರು ಸಾಕಷ್ಟು ಪ್ರಕರಣಗಳಲ್ಲಿ ಈಗಾಗಲೇ ತನಿಖೆಯನ್ನ ಆರಂಭಿಸಿದ್ದೀವಿ, ಮತ್ತೆ ತನಿಖೆಯನ್ನು ಕೂಡ ಕೈಗೊಂಡಿದ್ದೀವಿ. ಅಲ್ಲಿ ತಪ್ಪಿತಸ್ಥರು ಅಂತ ಕಂಡು ಬಂದ್ರೆ ಅವರ ವಿರುದ್ಧ ನಿಜಕ್ಕೂ ಅಗತ್ಯ ಕ್ರಮವನ್ನು ತೆಗೆದುಕೊಳ್ತೀವಿ. ಮತ್ತಷ್ಟು ಪ್ರಕರಣಗಳ ಕುರಿತಂತೆ HT ಕೋಟೆ ಹಾಗೂ ಹುಣಸೂರು ತಹಶೀಲ್ದಾರ್ ಮತ್ತೆ AC ಅವರಿಗೆ ಒಂದು ತಂಡವನ್ನ ರಚನೆ ಮಾಡಿದ್ದೀವಿ. ಅವರು ತನಿಖಾ ವರದಿಯನ್ನ ನೀಡ್ತಾರೆ. ತನಿಖೆಯಲ್ಲಿ ತಪ್ಪಿತಸ್ಥರು ಅಂತ ಬಂದ್ರೆ ಖಂಡಿತವಾಗ್ಲೂ ಅಗತ್ಯ ಕ್ರಮವನ್ನ ತೆಗೆದುಕೊಳ್ತೀವಿ ಅನ್ನೋ ಭರವಸೆಯನ್ನ ನೀಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ HT ಕೋಟೆ ಹಿನ್ನೀರಿನಲ್ಲಿ ನಡೆದಿರುವಂತಹ ಅಕ್ರಮ ರೆಸಾರ್ಟ್ಗಳ ಕುರಿತಂತೆ ಸಾಕಷ್ಟು ಧ್ವನಿಯನ್ನ ಎತ್ತಾಯಿತು. ಅದರಲ್ಲೂ ಪೆಂಜಳ್ಳಿ ಸರ್ವೆ ನಂಬರ್ 23ರ ಕುರಿತಂತೆ ರೈತರು ಅಲ್ಲಿ ತಿಳಿಸುವಂತ ಕೆಲಸಕ್ಕೆ ಮುಂದಾದ್ರು, ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಉಳ್ಳವರು ಬಡವರ ಭೂಮಿಯನ್ನ ಕಸಿದುಕೊಳ್ತಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಅಗತ್ಯ ಕ್ರಮ ಆಗಬೇಕು. ಈ ಸಂಬಂಧ ನ್ಯೂಸ್ ಫಸ್ಟ್ ವರದಿಗಳನ್ನು ಬಿತ್ತರಿಸಿತ್ತು ಅಂತೇಳಿ ನ್ಯೂಸ್ ಫಸ್ಟ್ನ ವರದಿಗಳನ್ನು ಕೂಡ ತೋರಿಸುವಂತ ಕೆಲಸಕ್ಕೆ ರೈತರು ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಖುದ್ದು ಜಿಲ್ಲಾ ಉಸ್ತುವಾರಿ ಸಚಿವರೇ DC ಲಕ್ಷ್ಮೀಕಾಂತ್ ರೆಡ್ಡಿ ಅವರಿಗೆ ತಿಳಿಸಿ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ವರದಿಗಳನ್ನು ತರಿಸಿಕೊಂಡು ಅಗತ್ಯ ಕ್ರಮ ಆಗಬೇಕು ಅಂತ ಹೇಳುವಂತ ಕೆಲಸಕ್ಕೆ ಮುಂದಾದ್ರು.
ಒಂದಲ್ಲ ಎರಡಲ್ಲ 10ಕ್ಕೂ ಹೆಚ್ಚು ವರದಿಗಳು ನ್ಯೂಸ್ ಫಸ್ಟ್ನ ವರದಿಗಳು ಜಿಲ್ಲಾ ಪಂಚಾಯತ್ನ ಅಂಗಳದಲ್ಲಿ ಮಾರ್ದನಿಸಿದ್ದು ನಿಜಕ್ಕೂ ಸಂತಸವನ್ನು ತರೋದ್ರ ಜೊತೆಗೆ ಹೆಮ್ಮೆ ಕೂಡ ಆಗಿತ್ತು. ಇದು ನ್ಯೂಸ್ ಫಸ್ಟ್ನ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಧುಸೂದನ್, ಧನ್ಯವಾದ ರವಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.